ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಿಥುನ ರಾಶಿಯ 2026ರ ಮಾಸಿಕ ಭವಿಷ್ಯವನ್ನು ನೋಡೋಣ. ಏಪ್ರಿಲ್ ತಿಂಗಳ ಇಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ರವಿ ಲಾಭದಲ್ಲಿರ್ತಾನೆ, ಬುಧ ಇವರಿಗೆ ಅಧಿಪತಿಯಾಗಿರ್ತಾನೆ, ಮತ್ತು ಇವ್ರಿಗೆ ಮಾನಸಿಕವಾದಂಥ ಸಂತೋಷವಾಗುವಂಥ ಪ್ರಸಂಗಗಳು ನಡೆಯಲಿವೆ. ಮನೆಯಲ್ಲಿ ವಿವಾದಿಗಳು ಆಗುವಂಥದ್ದು ಮತ್ತು ವಿವಾದಗಳಾದರೂ ಸಹಿತ ಇವರು ಅದರಲ್ಲಿ ಯಾವುದೇ ರೀತಿ ತೊಂದರೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಶುಭ ಕಾರ್ಯಗಳಾಗುವಂಥದ್ದು ಮತ್ತು ಮನೆ ಒಂದು ನಿರ್ಮಾಣಕ್ಕೆ ತುಂಬಾ ಒಂದು ಪ್ರಾಬಲ್ಯತೆಗಳಾಗುವಂಥದ್ದು ಮತ್ತು ವಿವಾಹಗಳಾಗುವಂಥ ಸಾಧ್ಯತೆಗಳಾಗುವಂಥದ್ದು, ಅವಿವಾಹಿತರಿಗೆ ವಿವಾಹಗಳಾಗುವಂಥ ಸಾಧ್ಯತೆಗಳಾಗಿರೋದು, ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಮತ್ತು ಬುಧ ತುಂಬ ಸ್ನೇಹ ಭಾವನೆಯಲ್ಲಿ ಇರೋದ್ರಿಂದ ತಮ್ಮ ಬಂಧುಗಳಿಂದ ತುಂಬಾ ಒಂದು ಪ್ರವೃತ್ತಿಗಳಾಗಿರ್ತವೆ. ಮತ್ತು ಹೊಸ ಮಿತ್ರರ ಒಂದು ಸಹವಾಸಗಳಾಗುವಂಥದ್ದು, ಅವರ ಒಂದು ಸಹಕಾರಗಳು ಸಹಿತ ಪಡೆಯುವಂಥದ್ದು, ಮತ್ತು ದಿನಾಂಕ ಏಪ್ರಿಲ್ 19ರಿಂದ ಹೊಸ ಯೋಜನೆಗಳನ್ನು ಮಾಡಿದ್ರೆ ಅದು ಪ್ರಗತಿಯಾಗುವಂತಹ ಸಾಧ್ಯತೆಗಳಿದೆ. ವಿಶೇಷವಾದಂತಹ ದಿನ ಇದೆ, ಅವತ್ತು ತುಂಬ ಉತ್ತಮವಾಗಿ ಇರುವಂತಹ ಒಂದು ದಿನ. ಮತ್ತು ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ಹೇಳೋದಾದರೆ, ಮಿಥುನ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಇನ್ನೊಬ್ಬರ ಮೇಲೆ ಅವರು ಅವಲಂಬಿತರಾಗಿರೋದಿಲ್ಲ. ಅವಲಂಬನೆ ಅನ್ನೋದು ಬೇಡ. ಮತ್ತು ಇನ್ನೊಂದು ವಿಶೇಷವಾಗಿ ಅಗತ್ಯವಿರುವಂತಹ ಒಂದು ವಿಚಾರಗಳಲ್ಲಿ, ಅಗತ್ಯವಿರುವಂತಹ ಬೆಳವಣಿಗೆಯಲ್ಲಿ ತಾವು ತೆಗೆದುಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಸ್ವಲ್ಪ ಸಹೋದರ ಬಾಂಧವ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬಾ ಉತ್ತಮ ಅಂತಲೂ ಹೇಳ್ಬೋದು. ಮತ್ತು ಆರ್ಥಿಕತೆಯ ಲಾಭಗಳು ಸಹಿತ ಆಗುವಂಥದ್ದು, ಮಾನಸಿಕ ಒತ್ತಡಗಳಿಂದ ತಮಗೆ ನಿರ್ವಹಣೆಗಳು ಸಹಿತ ಆಗುವಂಥದ್ದು. ವಿಶೇಷವಾಗಿ 3 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿ ತಂದು ಕೊಡ್ತಾ ಇದೆ. ಮತ್ತು ವಿಶೇಷವಾಗಿ ತಾಯಿ ಜಗನ್ಮಾತೆಯ ಒಂದು ಆರಾಧನೆಯನ್ನು ಮಾಡಿದ್ರೆ, ಲಕ್ಷ್ಮೀ ದೇವಿಯ ಒಂದು ಆರಾಧನೆಯನ್ನು ತಾವು ಮಾಡೋದ್ರಿಂದ ಉತ್ತಮವಾದಂಥ ಪ್ರಾಬಲ್ಯತೆ ತಮಗೆ ಸಿಗುತ್ತೆ ಅಂತ ಸಹಿತ ಹೇಳ್ಬೋದು. ಇದಾಗಿತ್ತು ಮಿಥುನ ರಾಶಿಯ 2026ರ ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಷನ್ಗೆ ಪಡ್ಕೊಳ್ಬಹುದು ಅಂತಲೂ ಸಹಿತ ಹೇಳುತ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಆರಾಧ್ಯ ದೇವಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.